ನಾನ್ ಹೀಗೆ ಚಿಕ್ಕವನಾಗಿದ್ರಿಂದ ತುಂಬಾ ಸಮಸ್ಯೆ ಇದೆ ನಂಗೆ. ನನಗ್ ದೊಡ್ಡ ದೇಹ ಏನಾದ್ರೂ ಕೊಡ್ತೀರಾ ನೀವು? ಮಾಡೋಣ. ನೀನಂತೂ 3 ತಿಂಗಳು ನಾನು ಹೇಳ್ದ ಕೇಳಿದ್ದೀಯಾ? ಅದಕ್ಕೆ ನಾನು ನಿನಗೆ ದೊಡ್ಡ ದೇಹವನ್ನೀಗ ಕೊಡ್ತೀನಿ. ನಡಿ, ಈ ಜಾದು ಈ ಮನೆ ಒಳಗೋಗು. ಅದನ್ ಕೇಳಿಸ್ಕೊಂಡು ಆ ಇಲಿ ಆ ಮನೆ ಒಳಗಡೆ ಓಡೋಗ್ಬಿಡುತ್ತೆ. ಆಬ್ರಾಕಡಾಬ್ರಾ, ಇಲೀಗ ಮೇಕೆಯಾಗಿ ಹೊರಗೆ ಬರ್ಲಿ. ಅದಂಗಂತ ಹೇಳಿದ ತಕ್ಷಣ ಒಳಗಡೆಯಿಂದ ಒಂದು ಕುರಿ ಆಚೆ ಬರುತ್ತೆ. ನಾನು ಕುರಿ ಆಗ್ಬಿಟ್ಟೆ. ಅರೆ ವಾಹ್, ಇವನಂತೂ ಪವರ್ಫುಲ್ ಮ್ಯಾಜಿಷಿಯನ್. ಮೂನ್ಲ್ಯಾಂಡ್ ಕಾಡಲ್ಲಿ ಆನೆ, ಜಿಂಕೆ ಮತ್ತು ಮೊಳದ ಸ್ನೇಹದ ಬಗ್ಗೆ ಎಲ್ಲರೂ ಹೊಗಳ್ತಿರ್ತಾರೆ. ಇವ್ರ ಮೂವರು ಸೇರ್ಕೊಂಡು ಕಾಡಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಅದನ್ನ ಖತಮ್ ಮಾಡ್ಬಿಡ್ತಾ ಇದ್ರು. ಆ ಕಾಡಲ್ಲಿ ಎಲ್ಲರೂ ಒಂದು ಸಮಸ್ಯೆಯಿಂದ ತುಂಬಾನೇ ಕಷ್ಟಪಡ್ತಿದ್ರು. ಆನೆ, ಜಿಂಕೆ, ಮೊಲ, ನಿಮ್ಮ ಮೂವರ ಕಷ್ಟ ಮತ್ತು ಬುದ್ಧಿವಂತಿಕೆಯಿಂದ ನಮ್ಮ ಕಾಡಿನ ಪರ್ವತದ ಕೆಳಗಿನ ಜಾಗ ಟಂಕೆಯಿಂದ ಹಾಳಾಗತ್ತಲ್ಲ, ಅದೀಗ ಸರಿಯಾಗಿದೆ. ನಮಗೆ ಖುಷಿಯಾಗುತ್ತೆ ನಿಮ್ಮಂತ ಪ್ರಾಣಿಗಳು ನಮ್ಮ ಕಾಡಲ್ಲಿದ್ದಾರೆ ಅಂತ. ಎಲ್ಲರೂ ಈ ವಿಷಯದ ಬಗ್ಗೆ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಆದ್ರೆ ಕತ್ತೆ ಮಾತ್ರ ಮನ್ಸಲ್ಲೇ ಬೇಜಾರಾಗ್ತಿರುತ್ತೆ. ನನ್ನಿಂದೊಂದು ಸಣ್ಣ ತಪ್ಪಾಗಿತ್ತು, ಆದ್ರಿಂದ ಇವರಿಗೆ ಇಷ್ಟೆಲ್ಲ ಹೇಳ್ತಾರ. ಟಂಕೆ, ನೀನು ದೊಡ್ಡ ತಪ್ಪು ಮಾಡಿದ್ಯಾ. ಅದಕ್ಕೆ ನಾನಿನ್ನ 3 ದಿನಕ್ಕೆ ಕಾಡಿಂದ ಹೊರಗಾಗ್ತಾ ಇದ್ದೇನೆ. ಸರಿ ಶೇರ್ ಖಾನ್, ನೀವ್ ಹೇಳ್ದಾಗೇನೆ. ಅದಕ್ಕೆ ಹಂಗ ಹೇಳಕ್ ಮನ್ಸೇ ಇರಲ್ಲ. ಆದ್ರೆ ರಾಜ ಹೇಳಿದಾನೆ ಅನ್ನೋ ಕಾರಣದಿಂದ ಅದು ಕಾಡಿನಿಂದ ಹೋಗ್ಬಿಡುತ್ತೆ. ನಾನೇನೋ 200-300 ಗಿಡ ಮತ್ತೊಂದು 500-600 ಹೂವನ್ನ ಹಾಳು ಮಾಡಿದಷ್ಟೇ. ತಪ್ಪಾಗಿತ್ತದಷ್ಟೇ. ಈ ಶೇರ್ ಖಾನ್ ಅಂತೂ ನನ್ನನ್ನ ಕಾಡಿಂದ ಹೊರಗಾಕಿದಾನೆ. ನನಗ್ ಮನ್ಸಾಗ್ತಾ ಇದೆ ಸಿಂಹವಾಗಿ ಇವನನ್ನ ಮುಗ್ಸೋಣ ಅಂತ. ಅದು ಮನ್ಸಲ್ಲೇ ಬೈಕೋತಾ ಅಲ್ಲಿಂದ ಬೇರೆ ಕಾಡಿಗೆ ಹೋಗುತ್ತೆ. ಆಗ ಅದೋಗ್ ನೋಡ್ದಾಗ ಒಂದು ಸುಂದರವಾದ ಮನೆ. ಆ ಮನೆಯ ಆಚೆ ಒಂದು ಸುಂದರವಾದ ನರಿ ನಿಂತ್ಕೊಂಡಿರುತ್ತೆ. ನಾನ್ ಹೀಗೆ ಚಿಕ್ಕವನಾಗಿದ್ರಿಂದ ತುಂಬಾ ಸಮಸ್ಯೆ ಇದೆ ನಂಗೆ. ನನಗ್ ದೊಡ್ಡ ದೇಹ ಏನಾದ್ರೂ ಕೊಡ್ತೀರಾ ನೀವು? ಮಾಡೋಣ. ನೀನಂತೂ 3 ತಿಂಗಳು ನಾನು ಹೇಳ್ದ ಕೇಳಿದ್ದೀಯಾ? ಅದಕ್ಕೆ ನಾನು ನಿನಗೆ ದೊಡ್ಡ ದೇಹವನ್ನೀಗ ಕೊಡ್ತೀನಿ. ನಡಿ, ಈ ಜಾದು ಈ ಮನೆ ಒಳಗೋಗು. ಅದನ್ ಕೇಳಿಸ್ಕೊಂಡು ಆ ಇಲಿ ಆ ಮನೆ ಒಳಗಡೆ ಓಡೋಗ್ಬಿಡುತ್ತೆ. ಆಬ್ರಾಕಡಾಬ್ರಾ, ಇಲೀಗ ಮೇಕೆಯಾಗಿ ಹೊರಗೆ ಬರ್ಲಿ. ಅದಂಗಂತ ಹೇಳಿದ ತಕ್ಷಣ ಒಳಗಡೆಯಿಂದ ಒಂದು ಕುರಿ ಆಚೆ ಬರುತ್ತೆ. ನಾನು ಕುರಿ ಆಗ್ಬಿಟ್ಟೆ. ಅರೆ ವಾಹ್, ಇವನಂತೂ ಪವರ್ಫುಲ್ ಮ್ಯಾಜಿಷಿಯನ್. ಬೇಗ ಓಡೋಡ್ತಾ ಅದ್ರ ಹತ್ರ ಹೋಗತ್ತೆ ಕತ್ತೆ. ನನ್ನನ್ನ ಬೇಗ ಸಿಂಹ ಮಾಡೋಣ, ನನಗ್ ಕತ್ತೆಯಾಗಿ ಸಾಕಾಗಿದೆ. ಅರೆ ಏನಪ್ಪ, ಏನ್ ಅರ್ಜೆಂಟ್ ನಿನಗೆ? ನನ್ನನ್ನ ಶೇರ್ ಖಾನ್ ಕಾಡಿಂದ ಹೊರಗಾಕಿದಾನೆ. ನಾನು ಸಿಂಹ ಆಗಿ ಅವನ ಮೇಲೆ ರಿವೆಂಜ್ ತಕೊಂಡು ಅವನನ್ನ ಕಾಡಿಂದ ಹೊರಗಾಕಬೇಕು. ಅದಕ್ಕೆ ನೀನ್ ಹಾಗೆ ಮಾಡು. ನಾನು ಇವನನ್ನ ಸುಮ್ಮನೆ ಕುರಿ ಮಾಡಿದ್ದಲ್ಲ. ತಿಂಗ್ಳುಗಟ್ಲೆ ಇವನ್ ನನಗೆ ಸೇವೆ ಮಾಡಿದಾನೆ. ನನ್ನ ತುಂಬಾ ಕೆಲಸ ಮಾಡಿದಾನೆ. ಸರಿ, ಹಾಗಾದ್ರೆ ನಾನು ಕೂಡ ಎಲ್ಲ ಕೆಲಸ ಮಾಡ್ತೀನಿ. ಹೇಳು ಏನ್ ಮಾಡ್ಬೇಕು ಅಂತ. ಅದನ್ ಕೇಳಿಸ್ಕೊಂಡು ನರಿಯ ಮುಖದ ಮೇಲೆ ಸಂತೋಷ ಬರುತ್ತೆ. ಮಿಂಕಿ ಪಕ್ಷಿ ಈಗ 2 ಮೊಟ್ಟೆ ಇಟ್ಟಿರುತ್ತೆ. ಅದು ತುಂಬಾ ಸಂತೋಷ ಪಡುತ್ತೆ. ವಾ, ನಾನು 2 ಮೊಟ್ಟೆ ಇಟ್ಟಿದ್ದೀನಿ. ಬೇಗ ನಾನು ತಾಯಿ ಆಗ್ತೀನಿ. ಮೊಟ್ಟೆ ಇಟ್ಟ ನಂತರ ಅದಕ್ಕೆ ದಾಹ ಆಗತ್ತೆ. ಅದಕ್ಕೆ ಅದು ನೀರ್ ಕುಡಿಯಕಂತ ಹೋಗುತ್ತೆ. ಅದು ಮತ್ತೆ ಬಂದು ನೋಡಿದಾಗ ಅಲ್ಲಿ ಮೊಟ್ಟೆ ಇರೋದಿಲ್ಲ. ಅಯ್ಯೋ ದೇವ್ರೆ, ನನ್ನ ಮೊಟ್ಟೆ! ಅದು ತುಂಬಾ ಬೇಜಾರಾಗತ್ತೆ. ಮತ್ತೆ ಅದು ಪಾಪ ಜೋರಾಗಿ ಅಳಕ್ ಶುರು ಮಾಡತ್ತೆ. ಅಲ್ಲಿ ಎಲ್ಲಾ ಜಂತುಗಳು ಓಡ್ ಬಂದು ನೋಡ್ತವೆ. ಅದು ಅಳದನ್ನ ನೋಡಿ ಅವರೆಲ್ಲರೂ ತುಂಬಾ ಬೇಜಾರ್ ಮಾಡ್ಕೋತಾರೆ. ಮಾರನೇ ದಿನ ಕಾಲು ಕರಡಿ ಅದರ ಗುಹೆಯಲ್ಲಿ ಕೂತಿರ್ತಾನೆ. ಅದ್ರ ಮುಂದ್ಗಡೆನೆ ಅದರ ಮಗು ನಿದ್ದೆ ಮಾಡ್ತಿರ್ತಾನೆ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಅರೆ, ಯಾರಿದು? ಕರಿಯೋದು. ಕಾಲು ಕರಡಿ ಸೌಂಡ್ ಬಂದಿದ ತಕ್ಷಣ ಓಡಕ್ ಶುರು ಮಾಡ್ತಾನೆ.
ಎಷ್ಟು ದೂರ ಅವನು ಓಡಿದ್ದು ಸಹ ಎಲ್ಲಿ ಏನಾಗಿದೆ ಅಂತ ಗೊತ್ತಾಗಲ್ಲ. ದೇವ್ರಿಗ್ ಗೊತ್ತು ಯಾರು ಅಂತ. ಮತ್ತೆ ಅವನ ಗುಹೆ ಕಡೆನೆ ಬಂದ್ಬಿಡ್ತಾನೆ. ಆಮೇಲೆ ಅವನ್ ಗುಹೆಗ್ ಬಂದ್ ನೋಡ್ತಾನೆ, ಅಲ್ಲಿ ಮಗು ಇರೋದಿಲ್ಲ. ಅದನ್ನ ನೋಡಿ ಅವನ್ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ನನ್ನ ಮಗ. ಈ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲ ಜಂತುಗಳ ಮಕ್ಕಳು ಮತ್ತು ಪಕ್ಷಿಗಳ ಮೊಟ್ಟೆ ಮಾಯ ಆಗ್ತಿತ್ತು. ಆದ್ರಿಂದ ಎಲ್ಲರೂ ತುಂಬಾ ಬೇಜಾರಾಗಿರ್ತಾರೆ. ಶೇರ್ ಖಾನ್, ನಮ್ಮ ಮಕ್ಕಳು ವಿಚಿತ್ರವಾಗಿ ಮಾಯ ಆಗ್ತಿದ್ದಾರೆ. ಅವ್ರಿಗೇನಾದ್ರೂ ಆದ್ರೆ ನಾವಂತೂ ಬದುಕೇನೆ ಇರಲ್ಲ. ಅವನು ಜಿಂಕೆ ಅಲ್ಲ, ಈ ಸಮಸ್ಯೆನ ನೀವೇ ಸಾಲ್ವ್ ಮಾಡಬೇಕು. ಬೇಗ ನನಗೆಲ್ಲ ಮಕ್ಕಳು ಬೇಕು. ಇದನ್ನು ಯಾರು ಮಾಡ್ತಾ ಇದ್ದಾರೆ ಅವರು ಕೂಡ ಬೇಕು ನಂಗೆ. ಆನೆ, ಜಿಂಕೆ ಮತ್ತೆ ಮೊಳ ಮೂವರು ಸೇರ್ಕೊಂಡು ಹೀಗಂತ ಮಾತಾಡ್ಕೋತಾರೆ. ಮಧ್ಯಾಹ್ನದ ಸಮಯದಲ್ಲಿ ಜಿಂಕೆ ಅಮ್ಮ ಅದರ ಗುಹೆ ಹತ್ರ ಕೂತಿರುತ್ತೆ. ಅದರ ಎದುರುಗಡೆನೆ ಮಗು ನಿದ್ದೆ ಮಾಡ್ತಾ ಇರುತ್ತೆ. ಬೆಳಗಿಂದ ಇವ್ರಪ್ಪ ಕಾಣಿಸ್ತಾನೆ ಇಲ್ಲ. ಹೋಗಿ ನೋಡ್ಕೊಂಡ್ ಬರ್ತೀನಿ, ಬೇರೆ ಯಾವ್ದಾದ್ರೂ ಜಿಂಕೆ ಹತ್ರ ಕೂತಿದಾನೋ ಏನೋ ಹಂಗಂತ ಹೇಳಿ ಅಲ್ಲಿಂದ ಹೋಗುತ್ತೆ. ಆಮೇಲೆ ತಕ್ಷಣ ಒಂದು ಕತ್ತೆ ಅಲ್ಲಿಗೆ ಬರುತ್ತೆ. ಇನ್ನೊಂದು ಮಗು ನಾನು ಅವನಿಗೆ ಕೊಡ್ಬೇಕು. ಅದಾದ ನಂತರ ನನ್ನ ಕೆಲ್ಸ ಅವನ್ ಮಾಡ್ತಾನೆ ಹಂಗಂತ ಹೇಳಿ ಅದರ ಕಾಲನ್ನ ಬಾಯಲ್ಲಿಡ್ಕೊಂಡು ಅದು ಅಲ್ಲಿಂದ ಬೇಗ ಓಡೋಗ್ಬಿಡುತ್ತೆ. ನಿಲ್ಲೋಡಂಕಿ. ಈಗ ಜಿಂಕೆ, ಆನೆ ಮತ್ತೆ ಮೊಳ ಅಲ್ಲಿಗೆ ಬರುತ್ತೆ. ಅರೆ, ನೀವೆಲ್ಲಿಂದ ಬಂದ್ರಿ ಅಂತ? ನಾವು ನಿನ್ನನ್ನ ಹಿಡಿಯೋಕೆ ಅಂತಾನೆ ಇಷ್ಟೆಲ್ಲ ನಾಟಕ ಮಾಡಿದ್ದು. ನೀನಂತೂ ಸಿಕ್ಬಿದ್ಯಲ್ಲೋ. ಇವ್ರ ಮೂವರು ಕತ್ತೆನ ಎಲ್ಲಾ ಜಂತುಗಳ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಅಂಕೆ, ಬೇಗ ಹೇಳೋ, ನಮ್ಮ ಮೊಟ್ಟೆಗಳು ಮತ್ತೆ ಮರಿಗಳು ಎಲ್ಲಿವೆ ಅಂತ. ಇಲ್ಲ ಅಂದ್ರೆ ನಿನ್ನನ್ನು ಹರಿದು ಕೊಂದಾಗ್ತೇನೆ ಈಗಲೇ. ಇಲ್ಲ ಶೇರ್ ಖಾನ್, ನಾನು ಈಗ್ಲೇ ನಿಮಗೆಲ್ಲ ಹೇಳ್ತೀನಿ. ಇವಾಗ ಎಲ್ಲರೂ ಆ ಕತ್ತೆ ಜೊತೆಗೆ ಆ ಬೇರೆ ಕಾಡಿಗೆ ಹೋಗ್ತಾರೆ. ಅಲ್ಲಿ ನರಿ ಆ ಮನೆ ಮುಂದೆ ನಿಂತಿರುತ್ತೆ. ಅರೆ ಅರೆ, ಏನಿದು? ಒಂದು ಮಗುನ ಕೇಳಿದ್ದು, ಇಡೀ ಫ್ಯಾಮಿಲಿನೇ ಕರ್ಕೊಂಡ್ ಬಂದಿದ್ದಾನೆ. ಅವರು ಚಿಂಕು ನರಿ ನೀನು? ಚಿಂಕು ನರಿನಾ? ಹಾಂ, ಇದು ಚಿಂಕುನ. ಇವನು ಕಾಡಲ್ಲಿ ತುಂಬ ಸಮಸ್ಯೆ ಮಾಡಿದ್ದ. 5 ವರ್ಷದ ಹಿಂದೆ ಇವನನ್ನು ಅದಕ್ಕೇನೆ ನಾನು ಕಾಡಿಂದ ಹೊರಗಡೆ ಹಾಕಿದ್ದೆ. ಹೇಳು ಬೇಗ, ಎಲ್ಲಿದ್ದಾರೆ ನಮ್ಮ ಮಕ್ಕಳು ಮತ್ತೆ ಮೊಟ್ಟೆಗಳು? ಅವರೆಲ್ಲ ಸರಿಯಾಗೇ ಇದ್ದಾರೆ. ಅಲ್ಲಿ ಗುಹೆ ಇದೆಯಲ್ಲ, ಅದ್ರೊಳಗೇನೆ ಇದ್ದಾರೆ ಎಲ್ರು. ಎಲ್ಲರೂ ಈಗ ಆ ಗುಹೆಯ ಕಡೆ ಓಡಕ್ಕೆ ಶುರು ಮಾಡ್ತಾರೆ. ಅಲ್ಲೋಗ್ ನೋಡಿದ್ರೆ ಎಲ್ಲರ ಮೊಟ್ಟೆ ಮತ್ತೆ ಎಲ್ಲರ ಮಕ್ಕಳು ಸುರಕ್ಷಿತವಾಗಿರ್ತಾರೆ. ಅಮ್ಮ, ಮಗು, ನನ್ನ ಮಗು, ದೇವ್ರು ದೊಡ್ಡವ, ನೀನ್ ಆರಾಮಿದ್ದೀಯಾ? ಎಲ್ಲರೂ ಅವರ ಮಕ್ಕಳು ಮತ್ತೆ ಮೊಟ್ಟೆ ಅವ್ರಿಗೆ ಮತ್ತೆ ಸಿಕ್ಕಿದ್ದಕ್ಕೆ ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಶೇರ್ ಖಾನ್ ಅವ್ರ ಹತ್ರ ಸವಾಲು ಮಾಡ್ತಾನೆ. ಹೇಳೋ, ಯಾಕೆ ಇದನ್ನು ನೀವು ಮಾಡಿದ್ದು? ಕ್ಷಮಿಸ್ಬಿಡಿ ಶೇರ್ ಖಾನ್, ನಿಮ್ಮಾಗೇನೆ ನಾನು ಸಿಂಹ ಆಗಿ ನಿಮ್ಮ ಮೇಲೆ ಹೋರಾಡಕ್ಕಿದ್ದೆ. ಈ ನರಿ ಹೇಳಿದ್ದಕ್ಕೇನೆ ನಾನು ಇದನ್ನೆಲ್ಲ ಮಾಡಿದ್ದು. ಮತ್ತೆ ನಿಂದೇನು? ನೀನ್ ನನ್ನ ಕಾಡಿಂದ ತೆಗ್ದೆ ಅಲ್ವಾ? ನನಗ್ ತುಂಬಾ ಕೋಪ ಬಂದಿತ್ತು. ಅದಕ್ಕೇನೆ ನಿನ್ನ ಮೇಲೆ ರಿವೆಂಜ್ ತೆಗಿಯಕ್ಕೆ ಮತ್ತೆ ಕಾಡನ್ನ ನಾಶ ಮಾಡಕ್ಕೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು. ಓಹೋ, ಟಂಕಿ, ನಿನಗೆ ಸಿಂಹ ಆಗಬೇಕಿತ್ತಲ್ಲ. ಸರಿ, ಹಾಗಾದ್ರೆ ನಿನಗೆ ಸಿಂಹ ಆಗಬೇಕಲ್ಲ. ನರಿ, ಇವನೊಂದು ಸಿಂಹ ಮಾಡೋ ಈಗಲೇ. ಅದೆಲ್ಲ ನಾನು ಮಾಡೋಕ್ಕಾಗಲ್ಲ. ಅದೆಲ್ಲ ನಾಟಕ ಅಷ್ಟೇ. ಏನೋ ನಾಟಕನಾ? ಹೌದು, ನಾಟಕ. ಆಮೇಲೆ ಅವನು ಆ ಮನೆಯ ಬಳಿ ಹೋಗಿ ಹೀಗಂತ ಅಂತಾನೆ. ನೀವಿಬ್ರು ಹೊರಗಡೆ ಬನ್ನಿ. ಆಗ ಕುರಿ ಮತ್ತೆ ಇಲಿ ಇಬ್ಬರು ಆಚೆ ಬರ್ತಾರೆ. ಟಂಕಿ, ಕುರಿ ಒಳಗಡೆನೆ ಇತ್ತು ಮೊದ್ಲಿಂದಾನೆ. ನಿನ್ನ ಎದುರುಗಡೆ ನಾನು ಇಲಿನ ಒಳಗಡೆ ಕಳಿಸಿದ್ದಷ್ಟೇ. ಮತ್ತೆ ಇಲಿ ಅಲ್ಲೇ ನಿಂತೋಯ್ತು, ಕುರಿ ಹೊರಗಡೆ ಬಂತು. ಅದಕ್ಕೆ ನೀನ್ ಅನ್ಕೊಂಡೆ ಇಲಿ ಕುರಿ ಆಗೋಯ್ತು ಅಂತ. ಅಯ್ಯೋ ದೇವ್ರಿ, ಇವನು ನನ್ನ ನಿಜವಾಗ್ಲೂ ಕತ್ತೆ ಮಾಡ್ಬಿಟ್ಟ. ಟಂಕಿ ಅವರೇ, ನಿಮಗೆ ಮರ್ತೋಗಿದೆ ಅನ್ಸುತ್ತೆ. ನೀವು ಇಲ್ದಿದ್ರೇನು ಕತ್ತೇನೆ. ಅದನ್ ಕೇಳಿಸ್ಕೊಂಡು ಕತ್ತೆ ತಲೆ ಕೆಳಗಡೆ ಹಾಕೊಳ್ಳುತ್ತೆ. ಆಮೇಲೆ ಎಲ್ಲಾ ಜಂತುಗಳು ನಗಕ್ ಶುರು ಮಾಡ್ತವೆ. ನನ್ನ ಹೆಸರು ಸಿಂಗ ಅಂತ.
ಸಿಂಗ ಅಂತ ಹುಲಿ ಹೆಸರಿರುತ್ತೆ. ನಿನಗೆಷ್ಟು ಧೈರ್ಯ ಸಿಂಗ ಅಂತ ಹೆಸರು ಇಟ್ಕೊಂಡಿದ್ಯಾ? ಶೇರ್ ಮತ್ತು ಜಿಂಕೆಯ ಸ್ನೇಹ. ಒಂದು ಕಾಡಲ್ಲಿ ಸಿಂಬಾ ಎನ್ನುವ ಒಂದು ಒಳ್ಳೆಯ ಶೇರ್ ಜೀವಿಸ್ತಿದ್ದ. ಒಂದಿನ ಅವನ ಕಾಡಲ್ಲಿ ಸುತ್ತಾಡ್ತಿರುವ ಸಮಯದಲ್ಲಿ ತುಂಬಾ ಜೋರಾಗಿ ಮಳೆ ಬರಕ್ ಶುರು ಆಗತ್ತೆ. ಈ ಮಳೆಯಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇವತ್ ನಂಗೆ ತಿರ್ಗಾಡಕ್ ಮನ್ಸಿತ್ತು, ಈ ಮಳೆ ಹಾಳು ಮಾಡ್ತು. ಛೇ, ಏನ್ ಮಾಡೋದೀಗ ಅಂತ. ಆಗ ಸಿಂಬಾ ಒಂದು ಮರದ ಕೆಳಗಡೆ ನಿಂತಿರುವ ಜಿಂಕೆಯನ್ನು ನೋಡ್ತಾನೆ. ಮಳೆ ನೀರಿನ ಕಾರಣವಾಗಿ ಚಳಿಯಿಂದ ನರಳಾಡ್ತಿರುತ್ತೆ. ಸಿಂಬಾ ಓಡೋಡ್ದ ಆ ಜಿಂಕೆ ಹತ್ರ ಬಂದು ಹೀಗಂತ ಹೇಳ್ತಾನೆ. ಯಾರ್ ನೀನು? ನಿನ್ನ ನಮ್ ಕಾಡಲ್ಲಿ ನೋಡಿಲ್ಲ ಅಲ್ವಾ? ಅವರ ಮುಂದೆ ನಿಂತಿರುವ ಆ ಶೇರನ್ನು ನೋಡಿ ಜಿಂಕೆ ಭಯಪಡ್ತಾ ಹೇಳುತ್ತೆ. ನನ್ನ ಹೆಸರು ಸಿಂಗ ಅಂತ. ನನ್ನ ಕಾಡಿನ ರಾಜ ಮಾಯ ಆಗಿದ್ದಾನೆ. ರಾಜ ಇಲ್ದಿರೋದ್ರಿಂದ ನಮಗೆ ತುಂಬಾ ಸಮಸ್ಯೆ ಆಗಿದೆ. ಮತ್ತೆ ನಾನು ನನ್ನ ಜೀವ ಉಳ್ಸೋಕಂತ ಬಂದಿದ್ದೀನಿ. ಜಿಂಕೆ ಮಾತು ಕೇಳಿದ ತಕ್ಷಣ ಸಿಂಬಾಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಕೋಪದಿಂದ ಅಂತಾನೆ, ಸಿಂಗ ಅಂತ ಹುಲಿ ಹೆಸರಿರುತ್ತೆ. ನಿನಗೆಷ್ಟು ಧೈರ್ಯ ಸಿಂಗ ಅಂತ ಹೆಸರು ಇಟ್ಕೊಂಡಿದ್ಯಾ? ಸಿಂಬಾನ ಮಾತು ಕೇಳಿ ಸಿಂಗ ಜಿಂಕೆಗೆ ಭಯ ಆಗುತ್ತೆ. ಆಗ ಸಿಂಬಾ ಜೋರಾಗಿ ನಗತಾ ಸಿಂಗ ಜಿಂಕೆ ಹತ್ರ ಹೀಗಂತ ಹೇಳುತ್ತೆ. ನನ್ನನ್ನು ನೋಡಿ ಹೆದರ್ಬೇಕಂತ ಇಲ್ಲ ಗೆಳೆಯ. ನಾನು ಬೇರೆಯವರಾಗಲ್ಲ ಕಣೋ. ಸರಿ ಬಿಡು, ನಿನ್ ಕಾಡಿನ ರಾಜ ಬರೋ ತನಕ ನೀನು ನಮ್ ಕಾಡಲ್ಲೇ ಇರುವಂತೆ. ಬಾ ಈಗ, ನನ್ ಮೂಡಿಯೊತ್ತು ಚೆನ್ನಾಗಿದೆ. ಸಿಂಬಾ ಶೇರ್ ಅವನನ್ನ ಗುಹೆಗೆ ಕರ್ಕೊಂಡ್ಬರ್ತಾನೆ. ಆಮೇಲೆ ಅವರಿಬ್ರು ಅವತ್ತಿಂದ ಅದೇ ಗುಹೆಯಲ್ಲಿ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ. ಸ್ವಲ್ಪ ದಿನದ ನಂತರ ಅವರಿಬ್ಬರ ಸ್ನೇಹದ ಬಗ್ಗೆ ಕಾಡಲ್ಲಿರೋ ಎಲ್ಲ ಜಂತುಗಳಿಗೆ ಗೊತ್ತಾಗತ್ತೆ. ಒಂದಿನ ಸಿಂಬಾ ಮತ್ತೆ ಸಿಂಗ್ ಇಬ್ರು ಕಾಡಲ್ಲಿ ಸುತ್ತಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಿಲ್ಲು ಬರ್ತಾನೆ. ಮತ್ತೆ ಸಿಂಹನ ನೋಡಿ ಈಗ ಅಂತಾನೆ. ಹೇಗಿದ್ದೀರಾ ಮಹಾರಾಜ? ಚೆನ್ನಾಗಿದ್ದೀನಿ ಕಣೋ ಬಿಲ್ಲು. ನೀನ್ ಹೇಳು, ಇಲ್ಲಿನ ದಾರಿ ಮರ್ತಾಗಿದೆ ನೀನು. ಮಹಾರಾಜ, ನಿಮ್ಮ ಮತ್ತೆ ನಿಮ್ಮ ಜಿಂಕೆಯ ಫ್ರೆಂಡ್ಶಿಪ್ಪಿನ ಮ್ಯಾಟ್ರು ಇಡೀ ಕಾಡಲ್ಲೇ ಪಸಾರಾಗೋಗಿದೆ ಈಗ. ಹಾ, ನಿಮಗೆ ಗೊತ್ತಿಲ್ವಾ ಇದು ನಿಮಗೆ ಸಮಸ್ಯೆ ಆಗಬಹುದು ಅಂತ? ನನಗೆ ಇತಿಹಾಸದ ಬಗ್ಗೆ ಏನು ಬೇಕಂತಿಲ್ಲ. ಇವನೀಗ ನನ್ನ ಫ್ರೆಂಡು. ಹಾ, ಗೊತ್ತಾಯ್ತಲ್ವಾ? ಈಗ ನೀನು ಹೋಗೋ. ಬಿಲ್ಲು ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಅದರ ಫ್ರೆಂಡ್ ಆದ ಟಿಲ್ಲುಗೆ ಹೇಳ್ತಾನೆ, ಇವನಂತೂ ಹೋಲಿ ಪ್ರಜಾತಿಯ ಹೆಸರನ್ನೇ ಹಾಳು ಮಾಡಾಕಿದ್ದಾನೆ. ಒಂದು ಜಿಂಕೆ ಜೊತೆ ಹೇಗೆ ಫ್ರೆಂಡ್ಶಿಪ್ ಮಾಡ್ತಾನ ಅವನು? ಹಾ, ನಾನಂತ ಹೇಳ್ತೀನಿ, ಎಲ್ರಿಗೆ ಇದನ್ನ ಹೇಳಿ ಎಲ್ಲರನ್ನೋ ಅವನ ಮೇಲೆ ಎತ್ತಾಕೋ. ಟಿಲ್ಲು ಮಾತನ್ನ ಕೇಳಿ ಬಿಲ್ಲು ಕುತಂತ್ರವಾಗಿ ಯೋಚನೆ ಮಾಡಿ ಹೀಗ ಅಂತಾನೆ. ನೀನ್ ಸರಿಯಾಗಿ ಹೇಳ್ತೀಯ. ನಮ್ ಕಾಡಿನ ಮರ್ಯಾದೆ ಪ್ರಶ್ನೆ ಇದು. ಟಿಲ್ಲು ಕೂಡ ತುಂಬಾ ಕನ್ನಿಂಗ್ ಆಗಿ ನಗ್ತಾ ಹೀಗಂತ ಹೇಳ್ತಾನೆ. ಕರೆಕ್ಟ್ ಆಗಿ ಹೇಳ್ತಿದ್ಯಾ. ಬೇರೆ ಕಾಡಿನ ರಾಜರಿಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ನಮ್ ಕಾಡಿನ ಮರ್ಯಾದೆಗೆಲ್ಲ? ಹೌದಲ್ವಾ? ಹೌದು ಹೌದು. ಹಾ, ಆಮೇಲೆ ಬಿಲ್ಲು ಟಿಲ್ಲು ಹತ್ರ ಹೇಳ್ತಾನೆ, ನೀನ್ ಇವತ್ತ ಎಲ್ರನ್ನ ಗುಪ್ತವಾಗಿ ಒಟ್ಟಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಹಾ, ಇದು ಮಹಾರಾಜನಿಗೆ ಗೊತ್ತಾಗೋದೇ ಬೇಡ. ಟಿಲ್ಲು ಕಾಡಲ್ಲಿರುವ ಎಲ್ಲಾ ಜಂತುಗಳ ಬಳಿ ಹೋಗಿ ಅವರನ್ನ ಮೀಟಿಂಗ್ಗೆ ಕರ್ಕೊಂಡ್ಬರ್ತಾನೆ. ಮತ್ತೆ ಬಿಲ್ಲು ಇಲ್ಲಿ ನಿಂತ್ಕೊಂಡು ಮೀಟಿಂಗ್ ನ ಶುರು ಮಾಡ್ತಾನೆ. ಪ್ರಾಣಿಗಳೇ, ನಿಮಗಂತೂ ಗೊತ್ತೇ ಇದೆ, ನಮ್ಮ ಮಹಾರಾಜರ ತಲೆ ಹಾಳಾಗೋಗಿದೆ ಈಗ. ಅವನು ಒಂದ್ ಜಿಂಕೆ ಜೊತೆ ಫ್ರೆಂಡ್ಶಿಪ್ ಮಾಡಿದಾನೆ. ಅದು ನಮ್ಮ ಕಾಡಿಗೆ ಸಮಸ್ಯೆ ಆಗತ್ತೆ. ಬಿಲ್ಲು ಹೇಳಿದ ಮಾತನ್ನು ಕೇಳಿದ ತಕ್ಷಣ ಆನೆದಾದ ಬಿಲ್ಲು ಹತ್ರ ಈಗಂತ ಹೇಳ್ತಾನೆ, ಮಹಾರಾಜ ಜಿಂಕೆಯೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿದ್ರೆ ನಿನಗೇನ್ ಸಮಸ್ಯೆ? ನಿಮ್ ತಲೆಗೇನಾಗಿದೆ ಅಜ್ಜ? ಹೇಗೆ ಸಿಂಹ ಜಿಂಕೆ ಜೊತೆ ಫ್ರೆಂಡ್ಶಿಪ್ ಮಾಡುತ್ತೆ? ಮಹಾರಾಜರ ಹೆದರಿಕೆ ಇರಬೇಕು ಕಾಡಲ್ಲಿ. ಮತ್ತೆ ನಮ್ಮ ಮಹಾರಾಜರು ಮಾಡೋದ್ ನೋಡಿದ್ರೆ ಹೆದರಿಕೆ ಎಲ್ಲ ಮುಗ್ದೋಗಿದೆ. ಮತ್ತೆ ಬೇರೆ ಕಾಡಿನ ಮಹಾರಾಜರು ನಮ್ ಕಾಡ್ ಮೇಲೆ ಆಕ್ರಮಣ ಮಾಡಬಹುದಿದ್ರಿಂದ. ಅವರೆಲ್ಲರ ಮಾತನ್ನು ಕೇಳಿದ ತಕ್ಷಣ ಅಲ್ಲೇ ನಿಂತಿರುವ ನರಿ ಏನೋ ಯೋಚನೆ ಮಾಡ್ತಾ ಈಗಂತ ಅಂತಾಳೆ, ಸರಿ ಆಯ್ತು, ಏನ್ ಮಾಡ್ಬೇಕಂತ ನೀನೇ ಹೇಳು. ಇವೆಲ್ಲ ಸೇರಿ ನನ್ನನ್ನೇ ಈಗ ನೀವು ರಾಜ ಅಂತ ಹೇಳಬೇಕು. ತೋಳಗಳು ಕೂಡ ಏನು ಕಮ್ಮಿ ಇಲ್ಲ, ಸಿಂಹಗಳ ಹಾಗೆ ಚುರುಕಾಗಿರುತ್ತೆ. ಬಿಲ್ಲು ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಸರಿ ಅಂತ ಒಪ್ಕೋತಾರೆ. ಆದ್ರೆ ಆನೆ ಮಾತ್ರ ಅದನ್ನ ಒಪ್ಕೊಳ್ಳೋದಿಲ್ಲ. ತಕ್ಷಣ ಅಲ್ಲಿಂದ ಅವನು ಸಿಂಹ ಹತ್ರ ಓಡಿ ಹೋಗಿ ಇದ್ರ ಬಗ್ಗೆ ಹೇಳ್ತಾನೆ.
ಮಹಾರಾಜ, ನೀವಿಲ್ಲಿಂದ ಹೋಗ್ಬೇಕಾಗುತ್ತೆ. ಸಿಂಬಾ ಆನೆದಾದ ಹೇಳಿರುವ ಮಾತನ್ನು ಕೇಳಿ ಶಾಕ್ ಆಗಿ ಹೀಗಂತಾನೆ. ಏನ್ ಹೇಳ್ತಾ ಇದ್ದೀಯಾ? ಇದು ನನ್ ಕಾಡು, ಇದನ್ನ ಬಿಟ್ಟು ನಾನೆಲ್ಲೋಗ್ಲಿ ಹೇಳು? ಹಾ, ಆನೆದಾದ ನಡೆದ ಎಲ್ಲಾ ವಿಷಯವನ್ನು ಹೇಳಿ ಹೀಗಂತ ಸಿಂಬಾ ಹತ್ರ ಅಂತಾನೆ. ಮಹಾರಾಜ, ಎಲ್ಲೋ ಎಲ್ರನ್ ಒಟ್ಟಾಕಿದಾನೆ, ನಿಮ್ ವಿರುದ್ಧ ನಿನ್ಸಿಯಾನೆ. ಅವರೆಲ್ಲ ಸೇರಿ ಇಲ್ಲಿ ಬರ್ತಾರನ್ಸುತ್ತೆ. ಎಲ್ರು ಸೇರಿದ್ರೆ ನೀವು ಹೋರಾಡಕ್ಕಾಗಲ್ಲ. ನೀವು ಇಲ್ಲಿಂದ ಹೋದ್ರೇನೆ ಒಳ್ಳೇದು. ಅದನ್ನ ಕೇಳಿಸ್ಕೊಂಡು ಜಿಂಕೆ ಪಾಪ ತುಂಬಾ ಬೇಜಾರಾಗಿ ಅದರ ಸ್ನೇಹಿತನ ಹತ್ರ ಹೇಳುತ್ತೆ. ಇದೆಲ್ಲ ನನ್ನಿಂದಾನೇ ಆಗ್ತಿರೋದಲ್ವಾ? ನಾನ್ ನಿಮ್ ಫ್ರೆಂಡ್ ಆಗಿದ್ದಕ್ಕೆ ಹೀಗೆ ಆಗ್ತಿರೋದು. ನಿಮಗೆ ಕಾಡ್ ಬಿಡ್ಬೇಕಂತಿಲ್ಲ ಮಹಾರಾಜ, ನಾನೇನೆ ಹೋಗ್ಬಿಡ್ತೀನೀಗ. ಇಲ್ಲ ಗೆಳೆಯ, ಇದು ನನ್ನ ಕಾಡು. ನಾನು ಒಂದ್ಸರಿ ಡಿಸೈಡ್ ಮಾಡಿದ್ರೆ ಮುಗೀತು, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಟ್ಟಾಗಿ ಬಂದ್ರು ನನ್ನನ್ನೇನು ಮಾಡೋಕ್ಕಾಗಲ್ಲ. ಬಾ ನನ್ನ ಜೊತೆ. ಸಿಂಬಾ ಶೇರ್ ಅವರ ಫ್ರೆಂಡ್ ಮತ್ತೆ ಆನೆದಾದನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಎಲ್ಲಾ ಜಂತುಗಳು, ಅದು ಮಾತ್ರ ಅಲ್ಲದೆ ಟಿಲ್ಲು ಮತ್ತೆ ಬಿಲ್ಲು ಕೂಡ ಇರ್ತಾರೆ. ಸಿಂಬಾ ಎಲ್ಲಾ ಜಂತುಗಳನ್ನು ನೋಡಿ ಹೇಳ್ತಾನೆ. ಅಲ್ಲ, ನಿಮಗೆ ನನ್ನ ಫ್ರೆಂಡ್ ಮತ್ತೆ ನನ್ನ ಜೊತೆಗೆ ಇರೋ ಸಮಸ್ಯೆ ಏನೋ? ಯಾಕೆ ನಮ್ಮ ಫ್ರೆಂಡ್ಶಿಪ್ ಇರಬಾರ್ದಾ? ಶೇರ್ ಮಾತನ್ನು ಕೇಳಿ ಬಿಲ್ಲು ಹೀಗಂತ ಹೇಳ್ತಾನೆ. ಅವ್ರ ಹತ್ರ ಏನ್ ಮಾತಾಡ್ತಿದ್ದೀಯಾ? ನನ್ನ ಹತ್ರ ಮಾತಾಡೋ. ಬಿಲ್ಲು ಹೇಳಿದ ಮಾತನ್ನು ಕೇಳಿ ಸಿಂಬಾ ಕೋಪದಿಂದ ಹೀಗಂತ ಹೇಳ್ತಾನೆ. ನಾನು ನನ್ನ ಕಾಡಿನ ಜನರ ಜೊತೆ ಮಾತಾಡ್ತಾ ಇದ್ದೀನಿ ಕಣೋ, ನಿನ್ನ ಹತ್ರ ಅಲ್ಲ. ಏನ್ ಬಾಯ್ ಮುಚ್ಕೊಂಡಿರೋ? ನೀವೀಗ ರಾಜ ಅಲ್ಲ, ನಾನ್ ರಾಜ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಎಲ್ಲರೂ ಸೇರಿ ನನ್ನನ್ನೇ ರಾಜ ಮಾಡಿದ್ದಾರೆ. ಆ ಬಿಲ್ಲು ಹೇಳಿದ ಮಾತನ್ನು ಕೇಳಿ ಸಿಂಬಾಗೆ ಇದ್ದ ಕೋಪ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನನ್ನನ್ನು ಏನ್ ಅನ್ಕೊಳ್ತಿದ್ಯೋ ಬಿಲ್ಲು? ಈ ಕಾಡಿನ ರಾಜ ಆಗೋಕೆ ಮೊದಲು ನೀನ್ ನನ್ನ ಜೊತೆ ಯುದ್ಧ ಮಾಡ್ಬೇಕು. ಸಿಂಬಾ ಹಾಗಂತ ಹೇಳಿದ ತಕ್ಷಣನೇ ಸಿಂಗ್ ಜಿಂಕೆ ಈಗಂತ ಹೇಳ್ತಾನೆ. ಮಹಾರಾಜ, ನೀವು ಇವನ್ ಜೊತೆ ಹೋರಾಡಬೇಕು ಅಂತ ಏನೂ ಇಲ್ಲ. ನಾನೇ ಇವನಿಗೆ ಸಾಕು. ನಾನು ಇವನ್ ಜೊತೆ ಯುದ್ಧ ಮಾಡ್ತೀನಿ. ಅದನ್ನ ಕೇಳಿಸ್ಕೊಂಡು ಶೇರ್ ಮತ್ತೆ ಎಲ್ಲ ಜಂತುಗಳು ಎಲ್ಲರೂ ಶಾಕ್ ಆಗ್ತಾರೆ. ಬಿಲ್ಲು ತುಂಬಾ ನಗಾಡ್ತಾ ಮತ್ತೆ ಜಿಂಕೆಯನ್ನು ನೋಡಿ ಹೀಗಂತಾನೆ. ನನಗೆ ಇಂಥ ದಿನಾನು ಬಂತ? ನಾನು ಜಿಂಕೆಯೊಟ್ಟಿಗೆ ಹೋರಾಡ್ಬೇಕಾ? ನಾನು ನಿನಗೆ ಯುದ್ಧಕ್ಕೆ ಆಹ್ವಾನ ಮಾಡ್ತೀನಿ. ನೀನು ನನ್ನನ್ನು ಕೊಂದ್ರೆ ನೀನು ನನ್ನ ಮಾಂಸನ ತಿನ್ಬಹುದು. ಜಿಂಕೆ ಬಾಯಿ ಮುಚ್ಚೋದಕ್ಕೆ ಸಿಂಬಾ ತುಂಬಾ ಟ್ರೈ ಮಾಡ್ತಾನೆ, ಆದ್ರೆ ಸಿಂಬಾ ಬಾಯೇ ಮುಚ್ಕೊಳ್ಳೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಅವರಿಬ್ಬರ ಮಧ್ಯೆ ಒಂದು ಯುದ್ಧ ಶುರು ಆಗತ್ತೆ. ಈ ಒಂದು ಯುದ್ಧದಲ್ಲಿ ಜಿಂಕೆಯನ್ನು ನೋಡಿ ಎಲ್ಲ ಜಂತುಗಳು ತುಂಬಾನೇ ಆಶ್ಚರ್ಯ ಪಡ್ತವೆ. ತುಂಬಾನೇ ಸುಲಭವಾಗಿ ಜಿಂಕೆ ಬಿಲ್ಲುವನ್ನು ಸೋಲ್ಸುತ್ತೆ. ಆಮೇಲೆ ಬಿಲ್ಲು ಕೋಪದಿಂದ ಹೇಳ್ತಾನೆ, ನೀನಂತೂ ಮಾಮೂಲಿ ಜಿಂಕೆ, ನಿನಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು? ಬಿಲ್ಲು ಹಂಗಂತ ಹೇಳಿದ ತಕ್ಷಣ ಬಣ್ಣ ಬಣ್ಣಗಳ ಬೆಳಕಿನ ಜೊತೆಗೆ ಜಿಂಕೆ ಒಂದು ಶೇರ್ ಆಗಿ ಬದಲಾಗ್ತಾನೆ. ಅದನ್ನ ನೋಡಿ ಎಲ್ಲರೂ ಇನ್ನೂ ಆಶ್ಚರ್ಯ ಪಡ್ತಾರೆ. ಇದೇನ್ ಜಾದೂನಾ? ನೀನ್ ಹೇಗೆ ಸಿಂಹ ಆದೆ? ಅದೇ ಬಣ್ಣ ಬಣ್ಣದ ಬೆಳಕಿನ ಜೊತೆಗೆ ಅಲ್ಲಿ ಒಂದು ಸಾಧುಗಳು ಪ್ರತ್ಯಕ್ಷ ಆಗಿ ಹೀಗಂತ ಹೇಳ್ತಾನೆ. ನಿನ್ನ ಫ್ರೆಂಡು ಸಿಂಹನೇ ಕಣೋ. ಇವನ್ ಜಿಂಕೆ ಆಗಿದ್ದು ನನ್ನ ಶಾಪದಿಂದ. ಇವನು ಹಿಂದೆ ಪಾಪದ ಪ್ರಾಣಿಗಳನ್ನ ಕೊಲ್ತಾ ಇದ್ದ. ಅದಕ್ಕೆ ಇವನಿಗೆ ಶಾಪ ಕೊಟ್ಟು ಒಂದು ಪಾಪದ ಪ್ರಾಣಿ ಮಾಡಿದ್ದೆ, ಇವನಿಗೆ ಗೊತ್ತಾಗ್ಲಿ ಅಂತ. ಆ ಪಾಪದ ಪ್ರಾಣಿಗಳು ಹೇಗಿರ್ತಾರಂತ. ಇವನು ಜಿಂಕೆ ಆದ ನಂತರ ತುಂಬ ಕೂಗಿದ್ದ. ಅದಕ್ಕೆ ನಾನೊಂದು ಹೇಳ್ದೆ, ಅದೇನು ಅಂತ ಹೇಳಿದ್ರೆ ಅವನಿಗಿಂತ ಶಕ್ತಿಶಾಲಿಯಾದ ಪ್ರಾಣಿಯೊಟ್ಟಿಗೆ ಯುದ್ಧ ಮಾಡಿದಾಗ ಅವನು ಮತ್ತೆ ಸಿಂಹ ಆಗ್ತಾನಂತ. ಹಂಗಂತ ಹೇಳಿ ಸಾಧುಗಳು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಸಿಂಬಾ ಇನ್ನೊಂದು ಶೇರ್ ಹತ್ರ ಹೇಳ್ತಾನೆ, ಈಗ ಗೊತ್ತಾಯ್ತು ನಂಗೆ ನೀನ್ ಯಾಕೆ ಸಿಂಗ ಅಂತ ಹೇಳಿದ್ದು ಅಂತ. ಅದಕ್ಕೆ ನೀನು ನಿಜವಾಗ್ಲೂ ಹುಲಿನೇ ಅಲ್ವಾ? ಮತ್ತೆ ನಿನ್ನ ಕಾಡು ಅದೇ ಅಲ್ವಾ? ಇನ್ನೊಂದು ಶೇರ್ ನಗ್ತಾ ಹೀಗಂತಾನೆ, ನೀನು ನಿಜವಾಗ್ಲೂ ಕರೆಕ್ಟ್ ಹೇಳ್ದೆ. ನಾನಿನ್ನು ನನ್ನ ಕಾಡಿಗೆ ಹೋಗ್ತಾನೆ, ಬಟ್ ನಮ್ಮ ಫ್ರೆಂಡ್ಶಿಪ್ ಫಾರ್ ಎವರ್ ಇನ್. ಸಿಂಗ್ ಶೇರ್ ಅವನ ಕಾಡಿಗೆ ಹೋಗ್ಬಿಡ್ತಾನೆ. ಸಿಂಬಾ ಶೇರ್ ಬಿಲ್ಲು ಮತ್ತೆ ಟಿಲ್ಲುನ ಬೈದು ಅವನ ಕಾಡಿನಿಂದ ಆಚೆ ಕಳಿಸ್ಬಿಡ್ತಾನೆ.